145 ಕೋಟಿ ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡಿದ ನಮ್ಮ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು. ಇನ್ನು 2,000 ರೂಪಾಯಿ ಮೇಲಿನ UPI ಪಾವತಿ ಅದರ ಮೇಲೆ ಮಾಡಿದ್ರೆ 0.25 ಇಂದ 0.4% ವರೆಗೆ ಟ್ಯಾಕ್ಸ್ ಹಾಕೋ ಒಂದು ಅಟೆಂಪ್ಟ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಅಷ್ಟೇ ತಯಾರಿ, ಇನ್ನೊಂದಷ್ಟು ಕಾಸು ಕಿತ್ಕೊಳ್ಳೋದು ಜನರಿಂದ, ಇನ್ನೇನಿಲ್ಲ. ಒಂದ್ ಕಡೆ ಕೇಂದ್ರ ಸರ್ಕಾರ ಎಲ್ಲ ಡಿಜಿಟಲ್ ಪೇಮೆಂಟ್ಗೆ ಹೋಗಿ ಅನ್ನೋದು, ಇನ್ನೊಂದು ಕಡೆಯಿಂದ ಟ್ಯಾಕ್ಸ್ ಹಾಕೋದು. ಬರೀ ಕಿತ್ಕೊಳ್ಳೋದೇ ಆಯ್ತು, ಕೊಡೋದೇನು ಕೇಳಬೇಡ. ಬ್ಯಾಂಕ್ಗೆ ಹೋಗಬೇಡಿ, ATMಗೆ ಹೋಗಬೇಡಿ, ನಿಮ್ಮ ಮೊಬೈಲ್ನ ಮೂಲಕ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿ ಟ್ರಾನ್ಸಾಕ್ಷನ್ ಮಾಡಿ ಡಿಜಿಟಲ್ ಇಂಡಿಯಾಕ್ಕೆ ಬದಲಾಗಿ ಅಂತ ಹೇಳಿದ್ದಂತಹ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಡಿಜಿಟಲ್ UPI ಪೇಮೆಂಟ್ಗಳಿಗೆ ಒಂದಷ್ಟು ಶುಲ್ಕವನ್ನು ವಿಧಿಸುವಂತಹ ಮಸೂದೆ ಜಾರಿ ಮಾಡಿದ್ದಾರೆ. ಇದನ್ನೇ ಸ್ವಾಮಿ ನಾವು ಹೇಳ್ತಾ ಇದ್ದಿದ್ದು. ಇಡೀ ದೇಶದ ಜನರಿಗೆ ಆಕಾಶ ತೋರಿಸಿದ್ದು ಇವರು, ಅಚ್ಚೆ ದಿನ ತರ್ತೀನಿ ಅಂತ ಹೇಳಿದ್ದಿವರು, ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ದಿವರು, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಿವರು, ಬೆಲೆ ಏರಿಕೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಿವರು, ಎಲ್ಲವನ್ನೂ ಹೇಳಿದ್ದಂಥವರು ಈಗ ಅವ್ರು ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಮಸೂದೆ ಪಾಸ್ ಆಗಿದೆ, ಒಳಗಡೆ ಇರುವಂತಹ ವಿಚಾರ UPI ಪೇಮೆಂಟ್ಗಳಿಗೆ ಚಾರ್ಜನ್ನು, ಶುಲ್ಕವನ್ನು ವಿಧಿಸಲಾಗುತ್ತೆ ಅಂತ. ಅಂದರೆ ಇವರು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ, ಏಕಾಏಕಿ ಹೋಗೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಜನರು ಇದನ್ನು ತಿಳ್ಕೊಳಕ್ಕಾಗದೆ ಅಡ್ಜಸ್ಟ್ ಆಗ್ತಾರೆ, ಈ ಸಿಸ್ಟಮ್ಗೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ವಿಚಾರ. ಜೊತೆಗೆ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅಂಧ ಭಕ್ತರು ರೆಡಿಯಾಗಿಟ್ಕೊಂಡಿರ್ತಾರೆ, ಮೀಡಿಯಾಗಳನ್ನು ರೆಡಿ ಮಾಡಿಟ್ಕೊಂಡಿರೋದ್ರಿಂದ ಏನೇ ಆದರೂ ಸಹ ಯಾರೂ ಪ್ರಶ್ನೆ ಮಾಡಲ್ಲ. ಆರಂಭಿಕವಾಗಿ ಒಂದಷ್ಟು ಪ್ರಶ್ನೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೊಳ್ತಾರೆ, ಬಿಟ್ಟರೆ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ ಅಂಥೇಳಿ 13 ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು. ಗಮನಿಸಿ ನೋಡಿ, LPG ಸಬ್ಸಿಡಿಯನ್ನು ವಾಪಸ್ ಕೊಡಿ ಅಂತೇಳಿ ಒಂದು ಅಭಿಯಾನ ಮಾಡ್ತಾರೆ. ಕೆಲವರು ದೇಶಕ್ಕೋಸ್ಕರವಾಗಿ ನಾವು ಸಬ್ಸಿಡಿ ವಾಪಸ್ ಕೊಟ್ವಿ ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ನಾವು ದೇಶಕ್ಕೋಸ್ಕರವಾಗಿ ಸಬ್ಸಿಡಿಯನ್ನು ಬಿಡುಗಡೆ ವಾಪಸ್ ಕೊಟ್ಟಿದ್ದೀವಿ ಅಂತ. ಅದಾದ ನಂತರ ಸ್ವಲ್ಪ ದಿನದ ನಂತರ ಎಲ್ಲ LPG ಗ್ರಾಹಕರಿಗೂ ಸಬ್ಸಿಡಿಯನ್ನು ಕಿತ್ತಾಕ್ತಾರೆ. UPA ಗೌರ್ಮೆಂಟ್ ಇದ್ದಾಗ ಸಬ್ಸಿಡಿ ಕೊಟ್ಟು 420-430 ರೂಪಾಯಿ ಇದ್ದಿದ್ದು ಇವತ್ತು 1000 ರೂಪಾಯಿ ದಾಟಿದೆ. ಇದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲರಿ. ರೈಲ್ವೆ ರಿಸರ್ವೇಷನಲ್ಲಿ 150ಕ್ಕೂ ಹೆಚ್ಚು ರಿಸರ್ವೇಷನ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆರಂಭದಲ್ಲಿ ಸ್ವಲ್ಪ ವಿರೋಧ ವ್ಯಕ್ತ ಆಯಿತು, ಇವತ್ತೆಲ್ಲ ಅಡ್ಜಸ್ಟ್ ಆಗೋಗಿದ್ದಾರೆ. ಪ್ಯಾಸೆಂಜರ್ ಟ್ರೈನ್ ಓಡ್ತಾ ಇತ್ತು, ಎಲ್ಲ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಕನೆಕ್ಟ್ ಮಾಡುವಂತಹ ಪ್ಯಾಸೆಂಜರ್ ಟ್ರೈನ್ ಓಡ್ತಾ ಇತ್ತು. ಎಲ್ಲ ಪ್ಯಾಸೆಂಜರ್ ಟ್ರೈನ್ಗಳನ್ನ ಕಿತ್ತು ಹಾಕಿ ಇವಾಗ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಹಾಕಿದ್ದಾರೆ. ಬಡವರು, ಮಧ್ಯಮ ವರ್ಗದವರು ಓಡಾಟ ಮಾಡಬೇಕಾದ್ರೆ ಪ್ರಾಣಿಗಳಾಗಿ ಓಡಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಐಷಾರಾಮಿ ಜೀವನ ನಡೆಸುವಂಥವ್ರಿಗೆ ಒಂದೇ ಭಾರತ್ತು, ಸ್ಲೀಪರ್ ಒಂದೇ ಭಾರತ್ತು, ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಬಡವರು ಮತ್ತು ಮಧ್ಯಮ ವರ್ಗದವರು ಯಾರೂ ಪ್ರಶ್ನೆ ಮಾಡೋದಿಲ್ಲ ಎಂಬ ಧೈರ್ಯ ಅವ್ರಿಗಾಗಲೇ ಬಂದಿದೆ. 13 ವರ್ಷಗಳಿಂದ ಇದನ್ನೇ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಗಮನಿಸಿ ನೋಡಿ, ರಾಜ್ಯಸಭೆಯಲ್ಲಿ ಈ ದೇಶದ ಸಾಲ ಎಷ್ಟಿದೆ ಅಂತೇಳಿ ರಾಜ್ಯಸಭೆಯಲ್ಲಿ ಹಣಕಾಸು ಸಚಿವರು ಕೊಟ್ಟಿರುವಂತಹ ಹೇಳಿಕೆ 201 ಲಕ್ಷ ಕೋಟಿ ಕಳೆದ ವರ್ಷದ್ದು. ಈ ವರ್ಷ 17 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದಾರೆ ಬಡ್ಜೆಟ್ ಆದ ಮೇಲೆ. ಅಲ್ಲಿಗೆ ಎಷ್ಟಾಯಿತು? 220 ಲಕ್ಷ ದಾಟ್ತಾ ಇದೆ. ಈ 13 ವರ್ಷಗಳಲ್ಲಿ ವಿದೇಶಿ ಸಾಲ ಅತಿ ನಂಬರ್ 1 ಸ್ಥಾನದಲ್ಲಿ ಭಾರತ ಇದೆ. ವಿದೇಶಿ ಸಾಲ ಮಾಡಿರೋದ್ರಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ, ಸಾಲ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರಗಳು ಸಹ ಸಾಲ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ಸಾಲ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ತಲೆಯ ಮೇಲೆ ಕೇಂದ್ರ ಸರ್ಕಾರದವರು 6 ಲಕ್ಷ ರೂಪಾಯಿ ಸಾಲ ಹೊರಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರು 1 ಲಕ್ಷ ರೂಪಾಯಿ ಸಾಲ ಹೊರಿಸ್ತಾ ಇದ್ದಾರೆ. ಈ ದೇಶದ 145 ಕೋಟಿ ಜನಸಂಖ್ಯೆಯೂ ಸಹ ಇವರೆಲ್ಲರೂ ಸಾಲಗಾರರೇ.
ಅವನು ಎಂತಹ ಶ್ರೀಮಂತ ಆಗಿರಲಿ, ಎಂತಹ ಕಡು ಬಡವ ಆಗಿರಲಿ, ಎಲ್ಲರೂ ನೀವೆಲ್ಲ ಸಾಲಗಾರರನ್ನಾಗಿ ಮಾಡಿದ್ದಂತಹ ಖ್ಯಾತಿ, ಲಕ್ಷಗಟ್ಟಲೆ ಸಾಲವನ್ನು ಹೊರಿಸಿದಂತಹ ಖ್ಯಾತಿ ನಮ್ಮ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ. ಅವರನ್ನು ಬದಲಾವಣೆ ಮಾಡೋದಿಲ್ಲ. ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳ್ತಾ ಇದ್ದಾರೆ, ಇವರು ಹಣಕಾಸು ಸಚಿವರಾಗೋದಕ್ಕೆ ನಾ ಲಾಯಕ್ ಅಂತೇಳಿ. ಅವರ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಆದರೂ ಸಹ ಅಂಧ ಭಕ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಜೇಬಿಗೆ ಹೊರೆ ಬೀಳ್ತಾ ಇದೆ, ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಆದರೂ ಸಹ ಸಮರ್ಥನೆ ಮಾಡಿಕೊಳ್ಳುವಂತಹ ಪೋಸ್ಟ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ದೇಶಭಕ್ತಿ ಎನ್ನುವ ವಿಚಾರ. 55 ಲಕ್ಷ ಕೋಟಿ ಇತ್ತು ರೀ ಸ್ವತಂತ್ರ ಬಂದಾಗಿನಿಂದ 2014ರವರೆಗೆ. ಅಷ್ಟು ಜನ ಪ್ರಧಾನಮಂತ್ರಿಗಳು, ನೆಹರು, ಇಂದಿರಾ ಗಾಂಧಿ, ಚರಣ್ ಸಿಂಗ್, ಗುಜರಾಲ್ ಆಗಿರ್ಬೋದು, ವಾಜಪೇಯಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ವಿ ಪಿ ಸಿಂಗ್ ಆಗಿರ್ಬೋದು, ನರಸಿಂಹರಾವ್ ಇರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಸಹ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಬ್ರಿಟಿಷರು ದೋಚಿಕೊಂಡು ಹೋಗಿದ್ದಂತಹ ಭಾರತವನ್ನ ಕಟ್ಟಿದರು. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಕಟ್ಟಿದ್ರು. ಇವರು 2014ರಲ್ಲಿ ಬಂದಂಥವರು ಭಾವನಾತ್ಮಕವಾಗಿ ಓಟ್ಗಳನ್ನು ಕಟ್ತಾ ಇದ್ದಾರೆ ಹೊರತು ಇರುವಂತಹ ಭಾರತ ದೇಶದ ಆಸ್ತಿಗಳನ್ನು ಇವರು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ಅವರಿಗೆ ಭರಪೂರ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ನೀವು ಗಮನಿಸಿದಿರೋ ಇಲ್ಲ ಗೊತ್ತಿಲ್ಲ, UPA ಸರ್ಕಾರ ಇದ್ದಾಗ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಸಂಪೂರ್ಣ ಮುಚ್ಚಿತ್ತು. ಇವರು BJP ಸರ್ಕಾರ ಅಧಿಕಾರಕ್ಕೆ ಬಂದ 1 ತಿಂಗಳಲ್ಲಿ ಆ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳೆಲ್ಲ ಓಪನ್ ಆದವು. ಇದು ವಾಸ್ತವ ಸತ್ಯ. ನಮ್ಮವರಿಗೆ ಶಾರ್ಟ್ ಮೆಮೊರಿ. ನಾವೇನಾದರೂ ಮಾತಾಡಿಬಿಟ್ರೆ ನಾವು ದೇಶಭಕ್ತರು ಅಂತೇಳಿ ಕೆಳಗಡೆ ಕಮೆಂಟ್ ಹಾಕ್ತಾರೆ. ಕಾಂಗ್ರೆಸ್ ಏನು ಮಾಡಿತ್ತು, ಕಾಂಗ್ರೆಸ್ ಏನು ಮಾಡಿತ್ತು ಅಂತ. ಈ ದೇಶವನ್ನು ಕಾಂಗ್ರೆಸ್ಸು ಅಧಿಕಾರ ಆಡಳಿತ ಮಾಡಿದೆ, ಜನತಾದಳ ಮಾಡಿದೆ, BJP ವಾಜಪೇಯಿ ಅವರು ಮಾಡಿದ್ದಾರೆ. ಅವ್ರು ಯಾರೂ ಸಹ ಜನರ ಮೇಲೆ ಹೊರೆ ಹಾಕಲಿಲ್ಲ, ದೇಶ ಕಟ್ಟಿದ್ರು. ಆದರೆ ಇವರು ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥದ್ದು, ಜನರನ್ನು ಮುಟ್ಟಾಳರನ್ನಾಗಿ ಮಾಡ್ತಾ ಇರುವಂಥದ್ದು. ವಿದೇಶಿಗರಿಗೆ ಖಂಡಿಸುವಂತಹ ಶಕ್ತಿ ಇಲ್ಲದೆ ಅವರು ಹೇಳಿದಂತಹ ಮಾತುಗಳಿಗೆ ಕುಣಿತಾ ಇರುವಂಥ ನಮ್ಮ ದೇಶವನ್ನು ಆಳ್ತಾ ಇರುವಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಭಾವನಾತ್ಮಕವಾಗಿ ಮಾತಾಡಿಬಿಟ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಿಕೊಂಡು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ವಿಡಿಯೋಗಳನ್ನು ಮಾಡಿ ಹಾಕ್ಕೊಂಡು ನನಗಿಷ್ಟು ಫಾಲೋವರ್ಸ್ ಆಗಿದ್ದಾರೆ, ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಫಾಲೋವರ್ಸ್ ಬಗ್ಗೆ ಮಾತನಾಡಿರುವಂಥ ಸಣ್ಣ ಹುಡುಗರ್ರಿ. ಈ ದೇಶದ ಪ್ರಧಾನಮಂತ್ರಿಗಳು 76-77 ವರ್ಷ ಆದರೂ ಇನ್ನೂ ಸಹ ನನಗೆ ಇಷ್ಟು ವ್ಯೂಸು ಅಷ್ಟು ವ್ಯೂಸು ಅಂತೇಳಿ ಇನ್ಸ್ಟಾಗ್ರಾಮಿಗೆ ಬರ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ದೇಶ ಅಂತೇಳಿ. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿದ್ದುಕೊಂಡು ಈ ದೇಶದ ಹಣಕಾಸು ಸ್ಥಿತಿಯನ್ನು ಉತ್ತಮ ಮಾಡೋದಕ್ಕೆ ಬಂದಿಲ್ಲ. ಅವರು ಇಡೀ ದೇಶವನ್ನು ಹಣಕಾಸು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಗಮನಿಸಿ ನೋಡಿ, ಡಾಲರ್ನ ಮುಂದೆ ರೂಪಾಯಿ ಸ್ಟ್ರಾಂಗ್ ಆಗ್ತಾ ಇದೆಯಾ? ಇಲ್ಲ. ವಿದೇಶಿ ಸಾಲ 220 ಲಕ್ಷ ಕೋಟಿ ದಾಟ್ತಾ ಇದೆ. ಈ ದೇಶದಲ್ಲಿ ಯಾವುದಾದ್ರೂ ದಿನಬಳಕೆ ವಸ್ತುಗಳು ಕಡಿಮೆ ಆಗ್ತಾ ಇದೆಯಾ? ಅಚ್ಚೇ ದಿನ ಬರ್ತಾ ಇದೆಯಾ? ಯಾವುದೂ ಇಲ್ಲ. ಇವತ್ತು UPA ಮೇಲೆ ಶುಲ್ಕವನ್ನು ವಿಧಿಸುವಂತಹ ಮಸೂದೆ ತಗೊಂಡು ಬಂದಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ಬಳಸುವಂತಹ ಸಾಮಾನ್ಯ ಜನರಿಗೆ ಮುಂದೆ ಇದರ ಬಿಸಿ ತಟ್ಟುತ್ತೆ. ಇವತ್ತು ನಾನು ಮೊದಲೇ ಹೇಳಿದ್ನಲ್ಲ, LPGಯನ್ನು ವಾಪಸ್ ಕೊಡಿ ಅಂತೇಳಿ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ LPG ಸಬ್ಸಿಡಿಯನ್ನು ತೆಗೆದ ರೀತಿಯಲ್ಲಿ, ಕಂಪ್ಲೀಟಾಗಿ ರೈಲ್ವೆ ರಿಸರ್ವೇಷನ್ ತೆಗೆದ ರೀತಿಯಲ್ಲಿ, ಕಂಪ್ಲೀಟಾಗಿ ಪ್ಯಾಸೆಂಜರ್ ಟ್ರೈನ್ಗಳನ್ನು ನಿಲ್ಲಿಸಿದ ರೀತಿಯಲ್ಲಿ ಇದನ್ನೂ ಸಹ ಈಗ ವ್ಯಾಪಾರಿಗಳಿಗೆ ಅಂತೇಳಿ ಇದನ್ನೂ ಸಹ ಅದೇ ಕೆಲಸ ಮಾಡ್ತಾರೆ. 100ಕ್ಕೆ 100 ಭಾಗ ಸತ್ಯ. ಇದೇ ವಿಚಾರವನ್ನು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳಿರುವಂಥದ್ದು. ಯಾಕೆ ಪಬ್ಲಿಕ್ ಟಿವಿಯ ರಂಗಣ್ಣನ ಲಿಂಕ್ ಮಾಡ್ತೀನಿ ಅಂತಂದರೆ, ಯಾವ ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರ ಒಂದು ಟೈಮಲ್ಲಿ, ಇವತ್ತು ಅದೇ ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಪತ್ರಕರ್ತರು ಧ್ವನಿ ಎತ್ತಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಸ್ನೇಹಿತರೆ, ನಾವು ಭಾರತೀಯರು ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಾವು ಭಾರತೀಯರಾಗಲಿಕ್ಕೆ ನಾಲಾಯಕ್ಕು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಭಾರತೀಯರು ನಾವು. ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಧ್ವನಿ ಎತ್ತಕ್ಕಾಗದೆ ನಾವು ಹಿಂದೂ ಮುಸ್ಲಿಂ ಅಂತ ಮಾಡಿಕೊಂಡು, ಎಡಪಂಥ ಬಲಪಂಥ ಅಂತ ಮಾಡಿಕೊಂಡು ದೇಶದ ಸ್ವತಂತ್ರಕ್ಕೆ ಇಷ್ಟು ಹೋರಾಟ ಮಾಡಿದಂಥವರಿಗೆ ನಾವು ಅಪಮಾನ ಮಾಡ್ತಾ ಇದ್ದೀವಿ ಅಂತಲ್ವಾ?
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.